ಒಂದೇ ಆವರಣದಲ್ಲಿ ಅಂದರೆ ಸರ್ಕಾರಿ ಕಟ್ಟಡ ಅದು, ಆ ಜಾಗ ಅದು, ಅಲ್ಲಿ ಕನ್ನಡ ಪಾಠ ನಡೀತಾ ಇದೆ ಮತ್ತು ಮರಾಠಿ ಪಾಠ ನಡೀತಾ ಇದೆ. ಈಗ ಅಲ್ಲಿ ಬಂದಿರುವಂಥ ಅಪಸ್ವರ ಏನಪ್ಪ, ಆರೋಪ ಏನಪ್ಪ ಅಂದರೆ ಕನ್ನಡದ ಪಾಠವನ್ನು ಹೊರಗಡೆ ಮಾಡ್ತಿದ್ದಾರೆ, ಮರಾಠಿ ಮಕ್ಕಳಿಗೆ ಮರಾಠಿ ಪಾಠವನ್ನು ಶಾಲೆಯ ಕೊಠಡಿ ಒಳಗೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಮರಾಠಿ ಶಾಲಾ ಮಕ್ಕಳ ಮೇಲಿರೋ ಪ್ರೀತಿ ಕನ್ನಡ ಮಕ್ಕಳ ಮೇಲೆ ಇಲ್ವಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ. ಮರಾಠಿ ಮಕ್ಕಳಿಗೆ ತರಗತಿಯಲ್ಲಿ ಪಾಠ, ಕನ್ನಡದ ಮಕ್ಕಳಿಗೆ ಆವರಣದಲ್ಲಿ ಪಾಠ. ಬ್ರೇಕಿಂಗ್ ನ್ಯೂಸ್. ನೀವು ಗೆಸ್ ಮಾಡಿದ್ರೆ ಮರಾಠಿ ಕನ್ನಡ ಅಂದ ತಕ್ಷಣ ಬೆಳಗಾವಿ ಭಾಗ ಅಂದ್ರೆ ಹೌದು. ಬೆಳಗಾವಿಯ ನಂದಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕನ್ನಡದ ಮಕ್ಕಳಿಗೆ ಸುಸಜ್ಜಿತ ಕೊಠಡಿ ಇಲ್ವಂತೆ. ಮರಾಠಿ ಮಾಧ್ಯಮದಲ್ಲಿ 150 ಮಕ್ಕಳಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ 85 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಶಾಲೆಯಲ್ಲಿ ಮರಾಠಿ ವಿದ್ಯಾರ್ಥಿಗಳಿಗೆ 10 ಕೊಠಡಿ ವ್ಯವಸ್ಥೆ ಇದೆ, ಆದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇರೋದು 2 ಕೊಠಡಿ ಅಂತ. ಒಂದು ಕೊಠಡಿಯಲ್ಲಿ ಕನ್ನಡ ಮಾಧ್ಯಮದ 3 ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಸೂಕ್ತ ಸ್ಥಳ ಇಲ್ಲದಿದ್ದಕ್ಕೆ ಆವರಣದಲ್ಲಿ ಪಾಠ ಮಾಡ್ತಾರೆ. ಕನ್ನಡದ ಮಕ್ಕಳಿಗೆ ಸೂಕ್ತ ಕೊಠಡಿ ವ್ಯವಸ್ಥೆ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಆಗ್ರಹಿಸ್ತಾ ಇದ್ದಾರೆ. ಅದರ ದೃಶ್ಯ ನೋಡ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ಸ್ಟೋರಿ ಆನ್ ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.